ಮಕ್ಕಳೇ, ನಿಮ್ಗೆಲ್ರಿಗೂ ಬಿಸ್ನೆಸ್ ಅಂಡ್ ಇಂಡಸ್ಟ್ರಿಯಲ್ ಆದ 9ನೇ ಕ್ಲಾಸಿಗೆ ಸ್ವಾಗತವನ್ನ ಕೋರ್ತೀನಿ. ಮಕ್ಕಳೇ, ನಾವು ಹಿಂದಿನ ಕ್ಲಾಸ್ ಅಲ್ಲಿ ಏನ್ ಓದಿದ್ವಿ ಅಂತ ಒಂದ್ಸತಿ ನೆನಪು ಮಾಡ್ಕೊಳ್ಳೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಲೀಗಲಿಟಿ ಆಫ್ ಆಬ್ಜೆಕ್ಟ್ ಅಂಡ್ ಕನ್ಸಿಡರೇಷನ್ ಇನ್ ಅನ್ ಅಗ್ರಿಮೆಂಟ್ ಬಗ್ಗೆ ಓದಿದ್ವಿ. ವಿ ಹ್ಯಾವ್ ಲರ್ನ್ಡ್ ವೆದರ್ unlawful object and unlawful consideration amounts to valid contract or not ಅನ್ನೋದನ್ನು ಓದಿದ್ವಿ. ಸೊ ಅದ್ರ ಪ್ರಕಾರ ಏನಾಯ್ತು, ಅಗ್ರಿಮೆಂಟ್ ವ್ಯಾಲಿಡ್ ಆಗಬೇಕಾದ್ರೆ ಆಬ್ಜೆಕ್ಟ್ ಮತ್ತೆ ಕನ್ಸಿಡರೇಷನ್ ಎರಡು ಲಾಫುಲ್ ಆಗಿರ್ಬೇಕು ಅನ್ನೋದನ್ನ ಓದಿದ್ವಿ ಅಲ್ವಾ? ಓಕೆ, ಅಲ್ಲಿಗೆ ಕನ್ಸಿಡರೇಷನ್ ಕಾನ್ಸೆಪ್ಟ್ ಮುಗೀತು. ನೌ ಇನ್ ದ ಟುಡೇಸ್ ಕ್ಲಾಸ್ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಕೆಪಾಸಿಟಿ ಟು ಕಾಂಟ್ರಾಕ್ಟ್. ಅಂದ್ರೆ ಕಾಂಟ್ರಾಕ್ಟ್ ಗೆ ಯಾರ್ಯಾರು ಎಂಟ್ರಿ ಆಗೋದಕ್ಕೆ ಕೆಪಾಸಿಟಿ ಹೊಂದಿದ್ದಾರೆ ಅನ್ನೋದನ್ನ ಬಗ್ಗೆ ನಾವಿವತ್ತು ಓದೋಣ. ಹಾಗೇನೆ ಯಾರು ಇನ್ಕಾಂಪಿಟೆಂಟ್ ಅನ್ನೋದನ್ನು ಓದೋಣ. ಹಾಗೇನೆ ಮೈನರಿನ ಅಗ್ರಿಮೆಂಟಿನ ಪೊಸಿಷನ್ ಏನು ಅನ್ನೋದನ್ನು ಸಹ ತಿಳ್ಕೊಳ್ಳೋಣ. ಮಕ್ಕಳೇ, ಫಸ್ಟ್ ನಾವು ಕೆಪಾಸಿಟಿ ಆಫ್ ಪಾರ್ಟೀಸ್ ಅಂದ್ರೆ ಏನು ಅಂತ ನೋಡೋಣ. ನಾವು ಯೂಶುವಲಿ ಕೆಪಾಸಿಟಿ ಅನ್ನೋ ಪದ ನಾವ್ ಏನಕ್ಕೆ ಬಳಸ್ತೀವಿ? ಸಾಧ್ಯತೆ, ಸಮರ್ಥತೆ ಅನ್ನೋದಕ್ಕೆ ಅಲ್ವಾ? ಹಾಗಾದ್ರೆ ಪಾರ್ಟೀಸು ಅವರು ಕೆಪಾಸಿಟಿ ಇರಬೇಕು ಎಂಟ್ರಿಗೆ ಬರೋದಕ್ಕೆ, ಅಂದ್ರೆ ಯಾವ್ದಕ್ಕೆ? ಕಾಂಟ್ರಾಕ್ಟ್ ಗೆ ಎಂಟ್ರಿ ಆಗೋದಕ್ಕೆ ಅಂತ ನಾವು ಹೇಳ್ತೀವಿ. ಆಯ್ತಾ? ಸೆಕ್ಷನ್ 10 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಲೇಸ್ ಡೌನ್ ದಟ್ ಏನಂತ ಹೇಳುತ್ತೆ ಅಂದ್ರೆ, ಆನ್ ಅಗ್ರಿಮೆಂಟ್ ಬಿಕಮ್ಸ್ ಎ ಕಾಂಟ್ರಾಕ್ಟ್. ಒಂದು ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಆಗತ್ತೆ ಯಾವಾಗ? ಓನ್ಲಿ ಇಫ್ ಇಟ್ ಈಸ್ ಎಂಟರ್ಡ್ ಇನ್ ಟು ಬಿಟ್ವೀನ್ ಪಾರ್ಟೀಸ್ ಹೂ ಆರ್ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್ ಅಂತ ಹೇಳುತ್ತೆ. ಅಂದ್ರೆ ಯಾವಾಗ ಕಾಂಟ್ರಾಕ್ಟ್ ಉಳಿದಿದೆಲ್ಲದು ಸರಿ ಇದ್ರುನು ಕಾಂಟ್ರಾಕ್ಟಿನಲ್ಲಿ ಬರೋ ಪಾರ್ಟೀಸ್ ಇದಾರಲ್ಲ, ಆಫರರು ಮತ್ತೆ ಅಕ್ಸೆಪ್ಟರ್, ಅವ್ರಿಬ್ರುನು ಕಾಂಪಿಟೆಂಟ್ ಟು ಎಂಟರ್ ಇಂಟು ಕಾಂಟ್ರಾಕ್ಟ್ ಆಗಿರ್ಬೇಕು. ದೇ ಶುಡ್ ಬಿ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್ ಆಗಿರ್ಬೇಕು ಅಂತ ಹೇಳುತ್ತೆ. ಹಾಗಾದ್ರೆ ಇಫ್ ದ ಕಾಂಟ್ರಾಕ್ಟ್ ಈಸ್ ಎಂಟರ್ಡ್ ಇಂಟು ಬಿಟ್ವೀನ್ the person who are not competent to contract, then such contracts are void contracts. ಅವಾಗ ಏನಾಗ್ಬಿಡುತ್ತೆ? ಅದು ವಾಯ್ಡ್ ಆಗತ್ತೆ. ಯಾಕೆಂದ್ರೆ ಸ್ಪೆಸಿಫಿಕಲಿ ಹೇಳ್ಬಿಟ್ಟಿದೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಏನು ಅಂತ, ಕಾಂಟ್ರಾಕ್ಟ್ ಮಸ್ಟ್ ಬಿ ಎಂಟರ್ಡ್ ಇನ್ ಟು ಬಿಟ್ವೀನ್ ದ ಪಾರ್ಟೀಸ್ ಹೂ ಆರ್ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್ ಅಂತ. ಹಾಗಾದ್ರೆ ನಮ್ಗೆ ಇಷ್ಟು ಗೊತ್ತಾಯ್ತು. ಹಾಗಾದ್ರೆ ಕಾಂಟ್ರಾಕ್ಟ್ ಅಲ್ಲಿ ಅಥವಾ ಅಗ್ರಿಮೆಂಟ್ ಅಲ್ಲಿ ಬರುವ ಎರಡು ಪಾರ್ಟಿಗಳು, ಆಫರರು ಮತ್ತೆ ಆಕ್ಸೆಪ್ಟರ್, ಇಬ್ರು ಏನಾಗಿರ್ಬೇಕು? ದೇ ಶುಡ್ ಬಿ ಕಾಂಪಿಟೆಂಟ್ ಟು ಎಂಟರ್ ಇನ್ ಟು ಕಾಂಟ್ರಾಕ್ಟ್. ಏನು ಕಾಂಪಿಟೆಂಟ್ ಟು ಎಂಟರ್ ಇನ್ ಟು ಕಾಂಟ್ರಾಕ್ಟ್ ಅಂದ್ರೆ? ಸಮರ್ಥ ಅಂದ್ರೆ ಏನು? ದಷ್ಟ ಪುಷ್ಟವಾಗಿರ್ಬೇಕು ಅಂತ, ನೋಡೋದಕ್ಕೆ ಚೆನ್ನಾಗಿರ್ಬೇಕು ಅಂತ. ಹೇಗೆ ಸಮರ್ಥತೆ ಅನ್ನೋದು? ಕಾಂಪಿಟೆನ್ಸಿ ಅಂದ್ರೆ ಹಾಗಾದ್ರೆ ಮೀನಿಂಗ್ ಅನ್ನ ನೋಡೋಣ. ಕಾಂಪಿಟೆನ್ಸಿ ಟು ಕಾಂಟ್ರಾಕ್ಟ್ ಅಂದ್ರೂ ಅದೇ, ಕೆಪಾಸಿಟಿ ಟು ಕಾಂಟ್ರಾಕ್ಟ್ ಅಂದ್ರೂ ಅದೇ. ಆಯ್ತಾ? ಕೆಪಾಸಿಟಿ ಟು ಕಾಂಟ್ರಾಕ್ಟ್ ಮೀನ್ಸ್ ಕಾಂಪಿಟೆನ್ಸ್ ಆಫ್ ದ ಪಾರ್ಟೀಸ್ ಟು ಎಂಟರ್ ಇಂಟು ಎ ವ್ಯಾಲಿಡ್ ಕಾಂಟ್ರಾಕ್ಟ್. ಸೊ ಇಟ್ ಈಸ್ ದ ಕಾಂಪಿಟೆನ್ಸ್ ಆಫ್ ದ ಪಾರ್ಟೀಸ್ ಟು ಎಂಟರ್ ಇಂಟು ಎ ವ್ಯಾಲಿಡ್ ಕಾಂಟ್ರಾಕ್ಟ್. ಒಂದು ವ್ಯಕ್ತಿ ವ್ಯಾಲಿಡ್ ಕಾಂಟ್ರಾಕ್ಟ್ ಗೆ ಎಂಟ್ರಿ ಆಗ್ಬೇಕಾದ್ರೆ ಅವನ ಕಾಂಪಿಟೆನ್ಸ್, ಸಮರ್ಥತೆ ಇದೆಯಲ್ಲ, ಅದನ್ನೇ ಕೆಪಾಸಿಟಿ ಟು ಕಾಂಟ್ರಾಕ್ಟ್ ಅಂತ ಕರಿತೀವಿ. ಹಾಗಾದ್ರೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಹೇಳಿದೆ ಸೆಕ್ಷನ್ 11 ಅಲ್ಲಿ ಏನಂತ ಅಂದ್ರೆ, ಯಾರು ಕಾಂಪಿಟೆಂಟ್ ಅನ್ನೋದನ್ನ ಹೇಳಿದೆ. ಅದು ಯಾರಂತೆ ಕಾಂಪಿಟೆಂಟ್? ಹಾಗಾದ್ರೆ ಎವ್ರಿ ಪರ್ಸನ್ ಹೂ ಈಸ್ ಆಫ್ ದ ಏಜ್ ಆಫ್ ಮೆಜಾರಿಟಿ. ಏನಂತೆ? ಎವ್ರಿ ಪರ್ಸನ್ ಹೂ ಈಸ್ ಆಫ್ ದ ಏಜ್ ಆಫ್ ಮೆಜಾರಿಟಿ. ಅಂದ್ರೆ ಅಕಾರ್ಡಿಂಗ್ ಟು ಇಂಡಿಯನ್ ಮೆಜಾರಿಟಿ ಆಕ್ಟ್ ಅಂತಾನೆ ಒಂದಿದೆ. ಆ ಆಕ್ಟ್ ಪ್ರಕಾರ 18 ವರ್ಷ ಆಗೋ ತನಕ ಅವ್ರೇನಲ್ಲ ಮೇಜರ್ ಅಂತ ಕನ್ಸಿಡರ್ ಆಗಲ್ಲ. ಒಬ್ಬ ವ್ಯಕ್ತಿ 18 ವರ್ಷ ತುಂಬುತ್ತಿದ್ದ ಹಾಗೆ ಅವನು ಏನಾಗ್ತಾನೆ? ಮೇಜರ್ ಅಂತ ಅನ್ನಿಸ್ಕೋತಾನೆ. ಹಾಗಾದ್ರೆ ಯಾರಿಗೆ ಅರ್ಹತೆ ಇದೆಯಂತೆ ಕಾಂಟ್ರಾಕ್ಟ್ ಗೆ ಎಂಟ್ರಿ ಆಗೋದಕ್ಕೆ? ಒಂದು ಮೇಜರಿಗೆ ಅರ್ಹತೆ ಇದೆ. ಕಾಂಪಿಟೆನ್ಸಿ ಅಂದ್ರೆ ಅರ್ಹತೆ. ಆಯ್ತಾ? ಕೆಪಾಸಿಟಿ ಟು ಕಾಂಟ್ರಾಕ್ಟ್ ಅಂದ್ರೆ ಅವನಿಗೆ ಕಾಂಟ್ರಾಕ್ಟ್ ಗೆ ಹೋಗುವ ಅಥವಾ ಹೋಗುವ ಅರ್ಹತೆ, ಅದನ್ನ ಕೆಪಾಸಿಟಿ ಟು ಕಾಂಟ್ರಾಕ್ಟ್ ಅಂತ ಕರೆದ್ವಿ. ಸೊ ಯಾರಂತ ಈಗ ಹಾಗಾದ್ರೆ ಅರ್ಹರು? he should be major, ಅಂದ್ರೆ he should have crossed 18 years of age. ಓಕೆನಾ?
ಸೊ ಇನ್ನೊಬ್ರು ಯಾರಂತೆ, ಅದೇ ಪರ್ಸನ್ ಏನಾಗಿರ್ಬೇಕಂತೆ, ದ ಪರ್ಸನ್ ಶುಡ್ ಬಿ ಆಫ್ ಸೌಂಡ್ ಮೈಂಡ್. ಸೌಂಡ್ ಮೈಂಡ್ ಅಂದ್ರೆ ಮನಸ್ಥಿತಿ ಸರಿಯಾದ ಸ್ಥಿತಿನಲ್ಲಿ ಇರುವಂತದ್ದು, ಬುದ್ಧಿ ಸ್ಥಿಮಿತದಲ್ಲಿ ಇರುವಂತದ್ದನ್ನ ಸೌಂಡ್ ಮೈಂಡ್ ಅಂತ ಕರಿತೀವಿ. ಆರೋಗ್ಯವಂತ ಮನಸ್ಸಿರುವಂತದ್ದು, ಆರೋಗ್ಯವಂತ ಬುದ್ಧಿ ಇರುವಂತದ್ದು, ಅದನ್ನ ಸೌಂಡ್ ಮೈಂಡ್ ಅಂತ ಕರಿತೀವಿ. ಆಯ್ತಾ? ಹಾಗೆ ಮತ್ತೊಬ್ರು ಯಾರಂತೆ, ದ ಪರ್ಸನ್ ಹೂ ಇಸ್ ಕಮಿಂಗ್ ಇನ್ ಟು ಕಾಂಟ್ರಾಕ್ಟ್ ಇದಾನಲ್ಲ, ಅವನು ಹಿ ಶುಡ್ ನಾಟ್ ಬಿ ಡಿಸ್ಕ್ವಾಲಿಫೈಡ್ ಫ್ರಮ್ ಎನಿ ಲಾ ಇನ್ ಫೋರ್ಸ್ ಇನ್ ದ ಕಂಟ್ರಿ. ಅಂದ್ರೆ ಅವನಿನ್ ಯಾವುದೇ ಕಾನೂನಿನ ಪ್ರಕಾರ ಡಿಸ್ಕ್ವಾಲಿಫೈ ಆಗಿರಬಾರ್ದು. ಈಗ ಕೆಲವರನ್ನ ಡಿಸ್ಕ್ವಾಲಿಫೈ ಮಾಡಿದ್ದಾರೆ, ಇದು ಲಾ ಡಿಸ್ಕ್ವಾಲಿಫೈ ಮಾಡ್ಬಿಟ್ಟಿದೆ. ಏಲಿಯನ್ ಎನಿಮಿ, ಆಮೇಲೆ ಇನ್ಸಾಲ್ವೆಂಟು, ಪರ್ದಾನಿಷನ್ ವುಮನ್ನು, ಆಯ್ತಾ, ಕಾರ್ಪೊರೇಷನ್, ಇಂಥದನ್ನೆಲ್ಲ ಕೆಲವೊಂದನ್ನ ಆಮೇಲೆ ಕನ್ವಿಕ್ಟ್ ಅಪರಾಧಿಗಳು, ಇವ್ರುಗಳನ್ನ ಡಿಸ್ಕ್ವಾಲಿಫೈಡ್ ಅಂತ ಮಾಡ್ಬಿಟ್ಟಿದೆ. ಅಂತವ್ರು ಏನ್ ಮಾಡಕ್ಕಾಗಲ್ಲ, ಹಾಗಾದ್ರೆ ಕಾಂಟ್ರಾಕ್ಟ್ ಗೆ ಎಂಟ್ರಿ ಆಗಕ್ಕಾಗಲ್ಲ. ಸೊ ಹಾಗಾದ್ರೆ ಈಗ ಯಾರ್ಯಾರು ಕಾಂಟ್ರಾಕ್ಟ್ ಗೆ ಎಂಟ್ರಿ ಆಗ್ಬಹುದು? ಮೇಜರ್ ಆಗಿರ್ಬೇಕು, ಅವನು ಸೌಂಡ್ ಮೈಂಡ್ ಹೊಂದಿರೋನಾಗಿರ್ಬೇಕು, ಹಾಗೇನೆ ಅವನು ಯಾವುದೇ ಕಾನೂನಿನ ಪ್ರಕಾರ ಡಿಸ್ಕ್ವಾಲಿಫೈಡ್ ಆಗಿರಬಾರದು. ಸೊ ಇಫ್ ಎ ಪರ್ಸನ್ is not disqualified from any law in force in the country, if a person is of sound mind, if a person is of the age of majority, then he can be competent to enter into contract. ಗೊತ್ತಾಯ್ತಾ? ಇಷ್ಟು ಹಾಗಾದ್ರೆ ಒಬ್ಬ ವ್ಯಕ್ತಿಯಲ್ಲಿ ಈ ಮೂರು ಸ್ಯಾಟಿಸ್ಫೈ ಆದ್ರೆ ಅವನೇನ್ ಮಾಡ್ಬೋದು, ಯಾವುದೇ ಕಾಂಟ್ರಾಕ್ಟ್ ಗೆ, ಅಂದ್ರೆ ಲಾಫುಲ್ ಕಾಂಟ್ರಾಕ್ಟ್ ಗೆ ಎಂಟ್ರಿ, ಲಾಫುಲ್ ಅಗ್ರಿಮೆಂಟ್ ಗೆ ಎಂಟ್ರಿ ಆಗ್ಬಹುದು. ನಾವು ಲಾಫುಲ್ ಕಾಂಟ್ರಾಕ್ಟ್ ಅಂತ ಹೇಳೋ ಹಂಗೆ ಇಲ್ಲ, ಯಾಕೆಂದ್ರೆ ಲಾಫುಲ್ ಇಲ್ಲ ಅಂದ್ರೆ ಅಗ್ರಿಮೆಂಟ್ ಆಗೇ ಇರುತ್ತೆ, ಏನಕ್ ಬರಲ್ಲ, ಅದು ಕಾಂಟ್ರಾಕ್ಟೇ ಆಗಲ್ಲ ಅಲ್ವಾ? ಸೊ ಒಂದಿಷ್ಟು ತಿಳ್ಕೊಂಡ್ರಿ ನೀವ್ ಇವತ್ತು. ಏನು ಕಾಂಟ್ರಾಕ್ಟ್ ಎಂಟ್ರಿ ಆಗ್ಬೇಕಾದ್ರೆ ಆ ಪರ್ಸನ್ಸ್ ಇದಾರಲ್ಲ, ಅವ್ರು ಏನಾಗಿರ್ಬೇಕು, ದೇ ಶುಡ್ ಬಿ ಕಾಂಪಿಟೆಂಟ್ ಟು ಎಂಟರ್ ಇನ್ ಟು ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ ಗೆ ಬರುವ ಅರ್ಹತೆ ಇರಬೇಕು. ಯಾರಿಗೆ ಅರ್ಹತೆ ಇದೆ ಅಂದ್ರೆ, ಯಾರು ಮೇಜರ್ ಆಗಿದಾರೋ, ಯಾರು ಸೌಂಡ್ ಮೈಂಡ್ ಅನ್ನು ಹೊಂದಿದಾರೋ, ಯಾರು ಯಾವುದೇ ಲಾ ಇನ್ ಫೋರ್ಸ್ ಇಂದ ಕಂಟ್ರಿಯಲ್ಲಿ ಡಿಸ್ಕ್ವಾಲಿಫೈ ಆಗಿಲ್ವೋ, ಅವರೆಲ್ಲರೂ ಏನಾಗ್ತಾರೆ, ಕಾಂಪಿಟೆಂಟ್ ಟು ಎಂಟರ್ ಇನ್ ಟು ಕಾಂಟ್ರಾಕ್ಟ್. ಇದೇ ಸೆಕ್ಷನ್ ಅಲ್ಲಿ ಹೇಳ್ಬಿಟ್ಟಿದೆ ಯಾರ್ಯಾರು ಕಾಂಪಿಟೆಂಟ್ ಅಲ್ಲ ಅನ್ನೋದನ್ನು ಹೇಳಿದೆ. ಯಾರ್ಯಾರು ಕಾಂಪಿಟೆಂಟ್ ಅಲ್ಲ ಅಂದ್ರೆ, ಹೂ ಇಸ್ ಆಫ್ ಮೈನರ್. ಆಯ್ತಾ? ಮೈನರ್ ಏನಲ್ಲ ಅಂತೆ, ಕಾಂಪಿಟೆಂಟ್ ಅಲ್ಲ. ಮೈನರ್ ಅಂದ್ರೆ ಯಾರು? 18 ವರ್ಷ ಇನ್ನು ತುಂಬಿಲ್ದವನನ್ನ ಏನಂತ ಕರಿತೀವಿ ನಾವು? ಇಂಡಿಯನ್ ಮೆಜಾರಿಟಿ ಆಕ್ಟ್ ಪ್ರಕಾರ 18 ವರ್ಷ, those who have not completed the age of 18 years is considered as minor. ಓಕೆನಾ? ಹಾಗೇನೆ ಸೌಂಡ್ ಮೈಂಡ್, ಯಾರು ಅನ್ಸೌಂಡ್ ಮೈಂಡ್ ಅನ್ನ ಹೊಂದಿದಾರೋ, ಯಾರ ಬುದ್ಧಿ ಸ್ಥಿಮಿತದಲ್ಲಿ ಇಲ್ವೋ, ಅವರನ್ನ ಏನಂತೆ, ಇನ್ಕಾಂಪಿಟೆಂಟ್ ಅಂತೆ. ಯಾರ್ಯಾರು ಅನ್ಸೌಂಡ್ ಮೈಂಡು ನೋಡೋಣ ಅದನ್ನ ಮುಂದೆ. ಆಯ್ತಾ? ಈಗ ನಿಮ್ಮ ಅನ್ಸೌಂಡ್ ಮೈಂಡ್ ಪರ್ಸನ್ಸ್ ಡಿಸ್ಕ್ವಾಲಿಫೈ, ಅರ್ಹತೆ ಇಲ್ಲ, ಇನ್ಕಾಂಪಿಟೆಂಟ್ ಅನ್ನೋದನ್ನ ತಿಳ್ಕೊಂಡಿರಿ. ಇನ್ನೊಂದಷ್ಟು ಜನ ಡಿಸ್ಕ್ವಾಲಿಫೈಡ್ ಆಗಿದ್ದಾರೆ, ಅದನ್ನ ನಾವು ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋಣ. ಆಯ್ತಾ? ಸೊ ಇವಿಷ್ಟು ಜನ ಯಾರ್ಯಾರು ಹಾಗಾದ್ರೆ ಇನ್ಕಾಂಪಿಟೆಂಟ್ ಎಂಟರ್ ಇಂಟು ಕಾಂಟ್ರಾಕ್ಟ್? ಮೈನರು, ಅನ್ಸೌಂಡ್ ಮೈಂಡ್ ಪರ್ಸನ್ ಹೂ ಇಸ್ ಡಿಸ್ಕ್ವಾಲಿಫೈಡ್ ಫ್ರಮ್ ಕಾಂಟ್ರಾಕ್ಟ್ ವಿಚ್ ಹಿ ಇಸ್ ಸಬ್ಜೆಕ್ಟ್. ಇಷ್ಟು ಜನ ಏನಂತೆ, ಇನ್ಕಾಂಪಿಟೆಂಟ್. ಏನಂತೆ ಅವರೆಲ್ಲವ? ಕಾಂಟ್ರಾಕ್ಟ್ ಗೆ ಎಂಟ್ರಿ ಆಗೋದಕ್ಕೆ ಅರ್ಹತೆ ಹೊಂದಿಲ್ಲದವರು. ಗೊತ್ತಾಯ್ತಾ? ಅರ್ಥ ಆಯ್ತಾ ಈಗ ಇಷ್ಟು ನಿಮ್ಗೆ ವಿಷಯ? ಮುಂದಿನ ಕಾನ್ಸೆಪ್ಟ್ ಗೆ ಹೋಗೋಣವಾ? ಸೊ ಇನ್ಕೆಪಾಸಿಟಿ ಟು ಕಾಂಟ್ರಾಕ್ಟ್ ಅಂದ್ರೆ ಏನಂತೆ? ಇನ್ಕೆಪಾಸಿಟಿ ಟು ಕಾಂಟ್ರಾಕ್ಟ್ ಮೀನ್ಸ್ ಇನ್ಕಾಂಪಿಟೆನ್ಸ್ ಆಫ್ ದ ಪಾರ್ಟೀಸ್ ಟು ಎಂಟರ್ ಇಂಟು ಎ ವ್ಯಾಲಿಡ್ ಕಾಂಟ್ರಾಕ್ಟ್. ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದೆ ನಿಮ್ಗೆ. ಸೊ ಯಾರ್ಯಾರು ಹಾಗಾದ್ರೆ ಇನ್ಕಾಂಪಿಟೆಂಟ್ ಅಂತಾನು ಗೊತ್ತಾಯ್ತು ನಿಮ್ಗೆ. ಮೈನರ್, ಪರ್ಸನ್ಸ್ ಆಫ್ ಅನ್ಸೌಂಡ್ ಮೈಂಡ್, ಮತ್ತೆ ಪರ್ಸನ್ಸ್ ಹೂ ಆರ್ ಡಿಸ್ಕ್ವಾಲಿಫೈಡ್ ಬೈ ಸಮ್ ಲಾ. ಓಕೆನಾ? ಸರಿ, ಈಗ ನಮ್ಗೆ ಮೈನರ್ ಏನು ಅಂತ ಗೊತ್ತಾಗಿದೆ. ನಾಟ್ ಕಾಂಪಿಟೆಂಟ್ ಟು ಎಂಟರ್ ಇಂಟು ಕಾಂಟ್ರಾಕ್ಟ್ ಅಂತ ಗೊತ್ತಾಗಿದೆ ಅಲ್ವಾ? ಮೈನರ್ ಈಸ್ ನಾಟ್ ಕಾಂಪಿಟೆಂಟ್ ಟು ಎಂಟರ್ ಇಂಟು ಕಾಂಟ್ರಾಕ್ಟ್. ಮಕ್ಕಳೇ ನೆನಪಿರ್ಲಿ, 18 ವರ್ಷ ತುಂಬಿಲ್ದವ್ರನ್ನ ನಾವು ಮೈನರ್ ಅಂತ ಕನ್ಸಿಡರ್ ಮಾಡ್ತೀವಿ. 18 ವರ್ಷ ತುಂಬೋದಕ್ಕೆ ಒಂದು ದಿನ ಬಾಕಿ ಇದ್ರುನು ಅವನು ಮೈನರೇ. ಹಾಗಾದ್ರೆ ಅವನಿಗೆ ಕಾಂಟ್ರಾಕ್ಟ್ ಎಂಟ್ರಿ ಆಗೋದಕ್ಕೆ
ಕೆಪಾಸಿಟಿ ಇದೆಯಾ ಇದೆಯಾ ಇಲ್ಲ ಅಲ್ವಾ? ಹಾಗಾದ್ರೆ ಮೈನರ್ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ ನಾವು. ಮೈನರ್ ಅಂದ್ರೆ ಯಾರಂತೆ? ಅಕಾರ್ಡಿಂಗ್ ಟು ಸೆಕ್ಷನ್ 3 ಆಫ್ ದ ಇಂಡಿಯನ್ ಮೆಜಾರಿಟಿ ಆಕ್ಟ್ ಆಫ್ 1875. ನೋಡಿ, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ನಲ್ಲಿ ಪಾಸ್ ಆಗಿದ್ದು, ಮೆಜಾರಿಟಿ ಆಕ್ಟ್ 1875 ಅಲ್ಲಿ ಪಾಸ್ ಆಗಿದೆ. ಹೌದಾ? ನೆನ್ಪಿಟ್ಕೊಳಕ್ ಸುಲಭ, 3 ವರ್ಷ ಡಿಫರೆನ್ಸ್. ಅಕಾರ್ಡಿಂಗ್ ಟು ಸೆಕ್ಷನ್ 3 ಆಫ್ ದ ಇಂಡಿಯನ್ ಮೆಜಾರಿಟಿ ಆಕ್ಟ್ ಆಫ್ 1875, ಎ ಮೈನರ್ ಇಸ್ ಎ ಪರ್ಸನ್ ಹೂ ಇಸ್ ನಾಟ್ ಎ ಮೇಜರ್ ಅಂತ ಹೇಳತ್ತದು. ಯಾರು ಮೇಜರ್ ಅಲ್ವೋ ಅವನೇ ಮೈನರ್ ಅಂತ ಹೇಳಿದೆ. ಇದೇ ಲಾದಲ್ಲಿ ಮುಂದೆ ಏನ್ ಹೇಳತ್ತೆ? ಎ ಪರ್ಸನ್ ಡೊಮಿಸೈಲ್ಡ್ ಇನ್ ಇಂಡಿಯಾ ಅಟೈನ್ಸ್ ಮೆಜಾರಿಟಿ ಆನ್ ಕಂಪ್ಲೀಟಿಂಗ್ 18 years. ಹಿಸ್ 18th year, 18ನೇ ವರ್ಷ ಕಂಪ್ಲೀಟ್ ಆದ ತಕ್ಷಣ ಅವನು ಮೇಜರ್ ಅಂತ ಇಂಡಿಯನ್ ಮೆಜಾರಿಟಿ ಆಕ್ಟ್ ಆಫ್ 1875 ಹೇಳುತ್ತೆ. ಹಾಗಾದ್ರೆ ಮೈನರ್ ಅಂದ್ರೆ ಯಾರು? ಮೈನರ್ ಇಸ್ ಎ ಪರ್ಸನ್ ಹೂ ಇಸ್ ನಾಟ್ ಎ ಮೇಜರ್. ಮೈನರ್ ಇಸ್ ಎ ಪರ್ಸನ್ who has not completed his 18th year. ಓಕೆ, ಸರಿ. ಈಗ ಹಾಗಾದ್ರೆ ಮೈನರ್ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ. ಮೈನರ್ಸ್ ಅಗ್ರಿಮೆಂಟ್ಸ್ ಆರ್ ಏನು? ಮೈನರ್ ಈಸ್ ನಾಟ್ ಕಾಂಪಿಟೆಂಟ್ ಟು ಎಂಟರ್ ಇಂಟು ಕಾಂಟ್ರಾಕ್ಟ್ ಅಂತ, ಆಯ್ತಾ? ಆದ್ರೆ ಅಕಸ್ಮಾತ್ ಆಗಿ ಮೈನರ್ ಜೊತೆ ಕಾಂಟ್ರಾಕ್ಟ್ ಆಗ್ಬಿಟ್ಟಿದ್ಯಪ್ಪ, ಯಾವ ಗೊತ್ತಿಲ್ಲದೆ ಆಯ್ತೋ ಗೊತ್ತಾಗಿ ಆಯ್ತೋ ಏನೋ ಒಂದ್ ಆಗಿದೆ, ಒಟ್ಟು ಮೈನರ್ ಜೊತೆಗೆ ಕಾಂಟ್ರಾಕ್ಟ್ ಆಗಿದೆ. ಮೈನರು ಯಾವ್ದೋ ಒಂದ್ ಕಾರಣಕ್ಕೋಸ್ಕರ ಬೇರೆ ಜೊತೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಬಂದ್ಬಿಟ್ಟಿದ್ದಾನೆ, ಆಗ್ಬಿಟ್ಟಿದೆ. ಸೊ ಅವಾಗ ಅದ್ರ ಪೊಸಿಷನ್ ಏನು, ಏನಾಗತ್ತೆ, ಕಾನೂನು ಏನ್ ಹೇಳತ್ತೆ ಅಂತ ಸಂದರ್ಭದಲ್ಲಿ ಅನ್ನೋದನ್ನ ನೋಡೋಣ. ಹೇಳಿ ಕೇಳಿ, ಮೈನರ್ ಇನ್ಕಾಂಪಿಟೆಂಟ್ ಅಲ್ವಾ? ಇನ್ಕಾಂಪಿಟೆಂಟ್ ನಮ್ಗೆ ಅಗ್ರಿಮೆಂಟ್ ಗೆ ಎಂಟ್ರಿ ಆಗೋರು ಕಾಂಪಿಟೆಂಟ್ ಮಾತ್ರ ಆಗಿರ್ಬೇಕು. ಕಾಂಪಿಟೆಂಟ್ ಆಗಿಲ್ಲ ಅಂದ್ರೆ ಅವರು ಆ ಕಾಂಟ್ರಾಕ್ಟ್ ಇನ್ವ್ಯಾಲಿಡ್ ಆಗತ್ತೆ ಅಂತ ಹೇಳ್ಬಿಟ್ಟಿದೆ, ಮುಂಚೆನೆ ಹೇಳ್ಬಿಟ್ಟಿದೆ ಕಾಂಟ್ರಾಕ್ಟ್ ಆಕ್ಟ್ ಅಲ್ವಾ? ಹಾಗಾದ್ರೆ ಮೈನರ್ಸ್ ಅಗ್ರಿಮೆಂಟ್ಸ್ ಆರ್ ವ್ಯಾಲಿಡ್ ಆಗತ್ತಾ? ವೆದರ್ ಇಟ್ ಈಸ್ ವ್ಯಾಲಿಡ್? ನೋ, ಮೈನರ್ಸ್ ಅಗ್ರಿಮೆಂಟ್ಸ್ ಆರ್ ವಾಯ್ಡ್ ಅಬ್ ಇನಿಷಿಯೋ. ಏನಂತೆ? ಶುರುವಿನಲ್ಲೇ ಅಗ್ರಿಮೆಂಟ್ ಹುಟ್ಟುತ್ತಲ್ಲ, ಆಫರ್ ಶುರುವಾಯ್ತಲ್ಲ, ಅಲ್ಲಿಂದನೇ ಏನಾಗ್ಬಿಡ್ತಂತೆ ಅದು ವಾಯ್ಡ್. ಅದು ಅಗ್ರಿಮೆಂಟ್ ಹುಟ್ಟಗಳಷ್ಟೊತ್ತಿಗೆ ಏನಾಗ್ಬಿಡ್ತು? ವಾಯ್ಡ್ ಆಗ್ಬಿಡ್ತು. ಅದಕ್ಕೆ ವಾಯ್ಡ್ ಅಬ್ ಇನಿಷಿಯೋ, ವಾಯ್ಡ್ ಫ್ರಮ್ ದ ವೆರಿ ಬಿಗಿನಿಂಗ್ ಅಂತ ಕರಿತೀವಿ ಅಲ್ವಾ? ಸೊ ಮೈನರ್ಸ್ ಅಗ್ರಿಮೆಂಟ್ಸ್ ಏನಂತೆ? ವಾಯ್ಡ್ ಅಬ್ ಇನಿಷಿಯೋ. ನೋಡಿ, ಮೈನರ್ಸ್ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಳ್ಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು. ನಿಮಗೇನಾದ್ರು ಅವನಿಂದ ಬೆನಿಫಿಟ್ ಬರ್ಬೇಕು ಅಂತಾದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ, ಕೋರ್ಟ್ ಎನ್ಫೋರ್ಸ್ ಮಾಡೋದಿಲ್ಲ, ಗೊತ್ತಾಯ್ತಾ? ಸೊ ಬಿಫೋರ್ ಎಂಟರಿಂಗ್ ಇಂಟು ಕಾಂಟ್ರಾಕ್ಟ್ ವಿತ್ ಎನಿಬಡಿ ವಿ ಹ್ಯಾವ್ ಟು ಚೆಕ್ ಔಟ್ ವೆದರ್ ದಟ್ ಪರ್ಸನ್ ಈಸ್ ಮೇಜರ್ ಆರ್ ನಾಟ್ ಅನ್ನೋದನ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಯಾಕೆಂದ್ರೆ ಎಲ್ಲಾ ಸರಿ ಇದ್ರೂನು ಕೋರ್ಟ್ ಸಹ ಅವ್ರ ಪರವಾಗಿ ನಿಂತ್ಬಿಡುತ್ತೆ, ನಮಗೆ ಅದು ಎನ್ಫೋರ್ಸೇ ಆಗಲ್ಲ, ಅವಾಗ ನಮಗ್ ಸಮಸ್ಯೆ ಆಗುತ್ತೆ. ಅದಕ್ಕೆ ಮೈನರ್ ಯಾರ್ದಾರ ಜೊತೆಗೆ ಎಂಟ್ರಿ ಆಗ್ಬೇಕಾದ್ರೆ ಕಾಂಟ್ರಾಕ್ಟ್ ಗೆ ಫಸ್ಟ್ ವಿ ಹ್ಯಾವ್ ಟು ಚೆಕ್ ವೆದರ್ ಹಿ ಹ್ಯಾಸ್ ಕ್ರಾಸ್ ದ ಏಜ್ ಆಫ್ 18 years ಆರ್ ನಾಟ್, ಆಯ್ತಾ? ಯಾಕೆಂದ್ರೆ ಮೈನರ್ಸ್ ಅಗ್ರಿಮೆಂಟ್ಸ್ ಆರ್ ವಾಯ್ಡ್ ಅಬ್ ಇನಿಷಿಯೋ, ಅಬ್ಸಲ್ಯೂಟ್ಲಿ ವಾಯ್ಡ್. ಇದು ಅಲ್ಲಿ ಇನ್ನೇನು ಪ್ರಶ್ನೆನೇ ಇಲ್ಲ, ಹಂಗಾಗತ್ತಾ ಹಿಂಗಾಗತ್ತಾ ಅನ್ನಕ್ಕೆ. ನೆಕ್ಸ್ಟ್, ಮೈನರ್ಸ್ ಅಗ್ರಿಮೆಂಟ್ಸ್ ಕೆನಾಟ್ ಬಿ ರಾಟಿಫೈಡ್ ಬೈ ಹಿಮ್ ಆನ್ ಹಿಸ್ ಅಟೈನಿಂಗ್ ಮೆಜಾರಿಟಿ. ಈಗ ಒಬ್ಬ ಹುಡುಗ ಇದ್ದಾನೆ, ಅವನು ಅನಾಥ, ಅವನಿಗೆ ಅವನ ಹತ್ರ ಏನೋ ಒಂದಷ್ಟು ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಏನೋ ಅವನಿಂದ ಏನೋ ಒಂದು ಸರ್ವಿಸ್ ಅನ್ನ ಪಡ್ಕೊಳ್ಳೋದಕ್ಕೆ. ಅದಕ್ಕೆ ಇಷ್ಟು ದುಡ್ಡು ಅಂತಾನು ಪೇಮೆಂಟ್ ಮಾಡ್ಬಿಟ್ಟಿದ್ದಾನೆ ಮಿಸ್ಟರ್ ಬಿ. ಮಿಸ್ಟರ್ ಎ ಅನ್ನೋ ಮೈನರು, ಮಿಸ್ಟರ್ ಬಿ ಇನ್ನೊಂದು ಪಾರ್ಟಿ ಮೇಜರು. ಒಂದು ಕಾಂಟ್ರಾಕ್ಟ್ ಆಫ್ ಸರ್ವಿಸ್ಗೆ ಎಂಟ್ರಿ ಆಗ್ಬಿಟ್ಟಿದ್ದಾರೆ, ನಮ್ಮ ಮನೆಗೆ ಬಂದು ಪೇಂಟ್ ಮಾಡ್ಕೊಡು ಅಂತ ಹೇಳಿ. ಅದಕ್ಕೋಸ್ಕರ 50,000 ರೂಪಾಯಿ ದುಡ್ಡನ್ನು ಕೊಟ್ಟು ಬಿಟ್ಟಿದ್ದಾನೆ, ಆಯ್ತಾ? ಇವನು ಬಂದು ಪೇಂಟ್ ಮಾಡ್ಕೊಡ್ಲಿಲ್ಲ. ಈಗ ಇದನ್ನ ಕೋರ್ಟಿಗೆ ಡ್ರಾಫ್ಟ್ ಮಾಡಿದ್ರೆ ಅವನು ಮೈನರ್ ಆಗಿರೋದ್ರಿಂದ ಇದು ಅಗ್ರಿಮೆಂಟ್ ಏನಾಗ್ಬಿಡತ್ತೆ? ಎನ್ಫೋರ್ಸಬಲ್ ಆಗಲ್ಲ, ಯಾಕೆಂದ್ರೆ ವಾಯ್ಡ್ ಅಬ್ ಇನಿಷಿಯೋ, ಆಯ್ತಾ? ಸರಿ, ಅವನಿಗೆ 18 years ಕಂಪ್ಲೀಟ್ ಆಗೋದಕ್ಕೆ ಇನ್ನೊಂದು 6 ತಿಂಗಳು ಬಾಕಿ ಇತ್ತು ಅಂತ ಇಟ್ಕೊಳ್ಳಿ. ಇನ್ನು 6 ತಿಂಗಳು ಕಳೆದಾದ್ಮೇಲೆ ಹಾಗಾದ್ರೆ ಈಗ ನೀನು ಅವತ್ತು ತಗೊಂಡ್ ಮಾಡಿದ್ಯಲ್ಲ, ಈಗ ಬಂದು ಪೇಂಟ್ ಮಾಡ್ಕೊಡು ಅಂತ ಕೇಳಕ್ಕೂ ಬರಲ್ಲ. ಯಾಕೆ ಅಂದ್ರೆ ಇವನ್ ಈಗ ಮೇಜರ್ ಆಗಿದ್ದಾನೆ, 6 ತಿಂಗಳು ಬಿಟ್ಮೇಲೆ, ಹೌದು ಕಂಪ್ಲೀಟ್ ಆಯ್ತು. ಆದ್ರೆ ಅವತ್ತಿನ ಮೈನರ್ ಇದ್ದಾಗ ಮಾಡ್ಕೊಂಡಿದ್ದ ಅಗ್ರಿಮೆಂಟ್ ರಾಟಿಫೈ ಮಾಡೋದಕ್ ಬರಲ್ಲ, ಪುನಃ ಈಗ ಮಾಡ್ಕೊಡು ಅದನ್ನ ಅಂತ ಕೇಳೋದಕ್ಕೆ ಬರಲ್ಲ. ಸೊ ಮೈನರ್ಸ್ ಅಗ್ರಿಮೆಂಟ್ಸ್ ಕೆನಾಟ್ ಬಿ ರಾಟಿಫೈಡ್ ಬೈ ಹಿಮ್ ಆನ್ ಹಿಸ್ ಅಟೈನಿಂಗ್ ಮೆಜಾರಿಟಿ.
ಓಕೆನಾ. ಮೇಜರ್ ಆದ್ಯಲ್ಲ, ಈಗ ನೀನು ಮೈನರ್ ಇದ್ದಾಗ ನೀನ್ ನನ್ನ ಹತ್ರ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ಯಲ್ಲ, ಅವತ್ ಎನ್ಫೋರ್ಸ್ ಮಾಡ್ಲಿಲ್ಲ ಕೋರ್ಟು, ಇವಾಗ ಏನ್ ಮಾಡು ಬಾ, ಈಗ ಪರ್ಫಾರ್ಮ್ ಮಾಡು ಬಾ ಅಂತಾನು ಕೇಳಕ್ ಆಗಲ್ಲ. ಆಯ್ತಾ. ಯಾಕೆ ಅಂದ್ರೆ ಮೈನರ್ಗೆ ಹಿ ಇಸ್ ನಾಟ್ ಇನ್ ಎ ಪೊಸಿಷನ್ ಟು ಡಿಸೈಡ್ ಆರ್ ಅಂಡರ್ಸ್ಟ್ಯಾಂಡ್ ದ ಟರ್ಮ್ಸ್ ಆಫ್ ದ ಕಾಂಟ್ರಾಕ್ಟ್ ಅಂತ. ಯಾಕೆ ಕೋರ್ಟು ಕಾನೂನು ಮೈನರ್ ಪರವಾಗಿ ನಿಂತಿದೆ ಅಂದ್ರೆ, ಅಷ್ಟು ವರ್ಷ ಆಗೋ ತನಕ ಅವರಿಗೆ ಟರ್ಮ್ಸ್ ಆಫ್ ದ ಕಾಂಟ್ರಾಕ್ಟ್ ಬಗ್ಗೆ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ತಿಳುವಳಿಕೆ ಬಂದಿರಲ್ಲ, ಅವರ ಜ್ಞಾನದ ಬಲ ಅಷ್ಟು ಸಾಕಾಗಲ್ಲ. ಹಾಗೆ ದೇ ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ಎಫೆಕ್ಟ್ಸ್ ಆಫ್ ದ ಟರ್ಮ್ಸ್ ಆಫ್ ದ ಕಾಂಟ್ರಾಕ್ಟ್. ಟರ್ಮ್ಸ್ ಆಫ್ ದ ಕಾಂಟ್ರಾಕ್ಟ್ ಇವ್ರ ಮೇಲೆ ಏನ್ ಪರಿಣಾಮ ಬೀಳುತ್ತೆ ಅಂತಾನು ಅರ್ಥ ಮಾಡ್ಕೊಳಕ್ ಬರಲ್ಲ ಅಂತ ಆತರ ಮೈನರ್ ಪರವಾಗಿ ನಿಂತಿದೆ ಅಷ್ಟೇ ಅದು. ಹಾಗೆ ನೋ ಕ್ವಶನ್ ಆಫ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಮೈನರ್ಸ್ ಅಗ್ರಿಮೆಂಟ್. ಮತ್ತೊಂದು, ಈಗ ನಾವು ಅವ್ರ ಹತ್ರ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿದೀವಿ, ಪೇಂಟ್ ಮಾಡೋದ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ ಹೇಳಿದ್ನಲ್ಲ, ಅವನ ಬಂದು ಪೇಂಟ್ ಮಾಡ್ಕೊಡು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡ್ಕೊಡು ಅಂತ ಕೇಳೋದಕ್ಕೂ ಬರಲ್ಲ. ಯಾಕೆಂದ್ರೆ ವಾಟ್ ಎವರ್ ದ ಅಗ್ರಿಮೆಂಟ್ಸ್ ವಿಚ್ ಆರ್ ಎಂಟರ್ಡ್ ವಿತ್ ದ ಮೈನರ್ ಇಸ್ ಕನ್ಸಿಡರ್ಡ್ ವೈಡ್ ಅಬ್ ಇನಿಷಿಯೋ. ಹಾಗಾಗಿ ನೀ ಬಂದ್ ಕೆಲಸ ಮಾಡ್ಕೊಡೋದಕ್ಕೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ರು, ಅದು ಬಂದ್ ನಿನ್ ಕೆಲಸ ಮಾಡೋದಕ್ ಬರುತ್ತಲ್ಲ ಹೇಗಿದ್ರು, ಬಂದ್ ಮಾಡು ಅಂತಾನು ನಾವು ಏನ್ ಮಾಡಕ್ ಬರಲ್ಲ, ಕಾನೂನಿನ ಪ್ರಕಾರ ಇದು ಕ್ರಮ ತಗೊಳಕ್ ಬರಲ್ಲ. ಹಾಗೆ ನೋ ಎಸ್ಟೋಪಲ್ಸ್ ಅಗೇನೆಸ್ಟ್ ಮೈನರ್. ಎಸ್ಟೋಪಲ್ ಅಂದ್ರೆ ಪ್ರಿವೆಂಟ್ ಅಂತ. ಈಗ ಮೈನರ್ ಜೊತೆ ಕಾಂಟ್ರಾಕ್ಟ್ ಆಗ ಹೋಗ್ಬಿಟ್ಟಿದೆ, ಅವನಿಗೆ ಒಂದು ಸ್ಕೂಟರ್ ಅನ್ನ ಸಪ್ಲೈ ಮಾಡೋದಕ್ಕೆ ಕಾಂಟ್ರಾಕ್ಟ್ ಮಾಡ್ಕೊಂಡ್ಬಿಟ್ಟಿದೀನಿ ನಾನು, ನನ್ನ ಸ್ಕೂಟರ್ ಅವನಿಗೆ ಕೊಡ್ತಾ ಇದ್ದೀನಿ, ಕೊಟ್ಟು ಬಿಟ್ಟಿದೀನಿ. ಆಯ್ತಾ. ಅವನಿಂದ ದುಡ್ಡು ಬಂದಿಲ್ಲ. ಈಗ ಹಾಗಾಗಿ ನನ್ಗೆ ತಲೆ ಬಿಸಿ ಆಗಿದ್ದು, ದುಡ್ಡು ಬಂದ್ಬಿಟ್ಟಿದ್ರೆ ಏನು ಇದಿರ್ತಿರ್ಲಿಲ್ಲ, ತೊಂದ್ರೆ ಅಲ್ವಾ. ಈಗ ದುಡ್ಡು ಬಂದಿಲ್ಲ, ನಾನ್ ಸ್ಕೂಟರ್ ಕೊಟ್ಬಿಟ್ಟಿದೀನಿ ಅವನಿಗೆ. ಈಗ ಅವನು ನಾನ್ ಮೈನರು, ಹಾಗಾಗಿ ನಂಗೆ ಗೊತ್ತಾಗ್ಲಿಲ್ಲ, ಎಂಟ್ರಿ ಆಗ್ಬಿಟ್ಟೆ ಕಾಂಟ್ರಾಕ್ಟ್ ಗೆ ಅಂತ ಹೇಳಿ ಏನ್ ಮಾಡ್ಬೋದು ಅವನು, ಹಿ ಕ್ಯಾನ್ ಎಸ್ಟೋಪ್ಡ್, ಅವನ ಈ ಕಾಂಟ್ರಾಕ್ಟ್ ಅನ್ನ ಪ್ರಿವೆಂಟ್ ಮಾಡ್ಬೋದು. ಆಯ್ತಾ. ವಿ ಕೆನಾಟ್ ಪ್ರಿವೆಂಟ್ ಹಿಮ್ ಅಂದ್ರೆ, ನಾವ್ ಎಸ್ಟೋಪಲ್ ಅಂದ್ರೆ ನಾವು ಅವನನ್ನ ಪ್ರಿವೆಂಟ್ ಮಾಡಕ್ ಆಗಲ್ಲ. ಅವ್ನ್ ಪ್ಲೀಡ್ ಮಾಡ್ಬೋದು, ನಾನು ಎಟ್ ದ ಟೈಮ್ ಆಫ್ ಎಂಟರಿಂಗ್ ಇಂಟು ಕಾಂಟ್ರಾಕ್ಟ್ ಮೈನರ್ ಆಗಿದ್ದೆ, ನಂಗೆ ಅದೇನು ಗೊತ್ತೇ ಆಗ್ಲಿಲ್ಲ ಟರ್ಮ್ಸ್ ಆಫ್ ಕಾಂಟ್ರಾಕ್ಟ್, ಹಾಗಾಗಿ ನಂಗೆ ಎಂತದ್ದು ಗೊತ್ತಾಗದೆ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟೆ ಗಾಡಿ ತಗೊಂಡೆ ಅಂತ ಹೇಳಿದ್ಬಿಟ್ರೆ ಸಾಕು, ಅವ್ನ್ ಮೈನರ್ ಅಂತ ಪ್ರೂವ್ ಆಗ್ಬಿಟ್ರೆ ಸಾಕು, ಕಾಂಟ್ರಾಕ್ಟ್ ಏನಾಗ್ಬಿಡತ್ತೆ, ವೈಡ್ ಅಬ್ ಇನಿಷಿಯೋ ಆಗ್ಬಿಡತ್ತೆ. ಆಯ್ತಾ. ಹಾಗಾಗಿ ಅವನು ನಾನು ಮೈನರ್ ಆಗಿದ್ದೀನಿ, ಹಾಗಾಗಿ ನನ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಅವನು ವಾಯ್ಡ್ ಮಾಡೋದಕ್ಕೆ ಎಲ್ಲ ಅವಕಾಶ ಅವನಿಗೆ ಇರುತ್ತೆ. ಅದಕ್ಕೆ ನಾವು ಹುಷಾರಾಗಿರ್ಬೇಕು. ನೆಕ್ಸ್ಟ್, ರೆಸ್ಟಿಟ್ಯೂಷನ್ ಎಗೇನ್ಸ್ಟ್ ಎ ಮೈನರ್ ಇನ್ ಸರ್ಟೇನ್ ಕೇಸಸ್. ರೆಸ್ಟಿಟ್ಯೂಷನ್ ಅಂದ್ರೆ ತಗೊಂಡಿರೋ ಬೆನಿಫಿಟ್ ಅನ್ನ ವಾಪಸ್ ಕೊಡುವಂತದ್ದು ಅಂತ. ಈಗ ಕಾನೂನು ಮೈನರ್ ಪರ್ಸನ್ಗೆ ಏನೋ ಅವನಿಗೆ ಒಂದು ಪ್ರೊಟೆಕ್ಷನ್ ಅವನ್ ಕೊಟ್ಟಿದೆ, ಅವನ್ ಪರವಾಗಿ ನಿಂತಿದೆ. ಆದರೆ ಯೂಶ್ವಲಿ ಏನು, ಮೈನರ್ ಹತ್ರ ನಾವೇನಾದ್ರು ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ರೆ ಅವನ ಹತ್ರ ಅವನಿಂದ ಬೆನಿಫಿಟ್ ಅನ್ನ ನಾವು ಪಡ್ಕೊಳಕ್ ಆಗಲ್ಲ, ಯಾಕೆಂದ್ರೆ ಎನ್ಫೋರ್ಸಬಲ್ ಆಗಲ್ಲ. ಹೌದಾ. ಯು ಹ್ಯಾವ್ ಪೇ, ಈಗ ಸಾಲ ಕೊಟ್ಬಿಟ್ಟಿದ್ದೀರಾ ಅವನಿಗೆ, ಮೈನರಿಗೆ. ನಾನು ಮೈನರಿಗೆ ಸಾಲ ಕೊಟ್ಟಿದ್ದೀನಿ 50,000 ರೂಪಾಯಿ, ಅವ್ನ್ ಮೈನರ್, ನಂಗೆ ಗೊತ್ತಾಗಿಲ್ಲ, ನಾ ಕೊಟ್ಬಿಟ್ಟಿದ್ದೀನಿ. ಅವನು ಈಗ ನನಗೆ ವಾಪಸ್ ಕೊಡೋ ಸಾಲನ ಅಂತ ನಾನು ಕೇಳಿದ್ರೆ ಅವನಿಗೆ ಏನ್ ಹೇಳ್ತಿದ್ದಾನೆ, ಎಸ್ಟೋಪಲ್ ಮಾಡ್ಕೊಂಡು, ಎಸ್ಟೋಪಲ್ ಎಗೇನೆಸ್ಟ್ ಮೈನರ್ ಇದೆಯಲ್ಲ, ಅವನಿಗೆ ಪ್ಲೀಡ್ ಮಾಡ್ತಾ ಇದ್ದಾನೆ, ನಾನು ಮೈನರ್ ಆಗಿದ್ದೆ ಅವಾಗ ನನ್ಗೆ ಗೊತ್ತಾಗಿಲ್ಲ, ನಾನು ತಗೊಂಡ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ರೆ ಆಗೋಯ್ತು. ಆಯ್ತಾ. ಈಗ ನನಗೆ 50,000 ರೂಪಾಯಿ ವಾಪಸ್ ಕಾನೂನಿನ ಪ್ರಕಾರ ತಗೊಳಕ್ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ವಾಯ್ಡ್ ಅಬ್ ಇನಿಷಿಯೋ ಅಲ್ವಾ. ಸರಿ, ಹೀಗೆ ಆಗಬಿಟ್ರೆ ಅವ ಮೈನರಿಗೆ ಮೋಸ ಮಾಡೋದನ್ನ ಒಂದನ್ನ ಕಲಿಸ್ಕೊಟ್ಟಂಗಾಗತ್ತಲ್ವಾ. ಈಗ ಎಷ್ಟೋ ಸತಿ ಏನಾಗತ್ ಗೊತ್ತಾ, ಕಾಂಟ್ರಾಕ್ಟ್ಗೆ ಎಂಟ್ರಿ ಆಗೋತಿ 18 ವರ್ಷ ಅಂತಾನೆ ತೋರ್ಸಿರ್ತಾರೆ, ಆಕ್ಚುಲಿ 18 ವರ್ಷ ಆಗಿರಲ್ಲ. ಆಮೇಲೆ ಮಿಸ್ರೆಪ್ರೆಸೆಂಟೇಷನ್, ಫ್ರಾಡ್ ಮಾಡಿ ನನ್ಗೆ 18 ವರ್ಷ ಆಗಿತ್ತು ಅಂತ ಮುಂಚೆ ಒಪ್ಪಿಗೆ ತಗೊಂಡ್ ಆಮೇಲೆ ನಂಗೆ 18 ವರ್ಷ ಆಗಿಲ್ಲ ಅಂತಂದ್ರೆ ಅಲ್ವಾ, ಅದು ಮೋಸ. ಸೊ ಲಾ ಯಾವತ್ತು ಯಾರಿಗೂ ಇನ್ನೊಬ್ರಿಗೆ ಮೋಸ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಲಾ ಡಸ್ ನಾಟ್ ಅಲೋ ದ ಮೈನರ್ ಟು ಚೀಟ್ ಅದರ್ಸ್ ಆರ್ ಫ್ರಾಡ್ ಅದರ್ಸ್. ಸೊ ಅದಕ್ಕೆ ಏನ್ ಮಾಡುತ್ತೆ ಅಂದ್ರೆ, ಓಕೆ, ಹೌ ಮಚ್ ಐ ಹ್ಯಾವ್ ಪೇಡ್ ಟು ದ ಮೈನರ್, ಐ ಹ್ಯಾಡ್ ಪೇಡ್ 50,000 ಅಲ್ವಾ. ಈಗ ಇಫ್ ಅವನ್ ಅದ್ರಿಂದ ಏನಾರು ತಗೊಂಡಿದ್ರೆ
ಅಂದ್ರೆ ಇನ್ನೇನು ಕಾನೂನು ಪ್ರಕಾರ ಏನೋ ಅವನಿಗೆ ಆಕ್ಷನ್ ತಗೊಳಕ್ಕಾಗಲ್ಲ. ಅವನ ಹತ್ರ ದುಡ್ಡು ಉಳಿದಿದ್ರೆ ಅದನ್ನ ವಾಪಸ್ ಕೊಡು ಅಂತ ಬೇಕಾದ್ರೆ ಕೇಳುತ್ತೆ. ಯಾಕೆಂದ್ರೆ ಅವನು ತಪ್ಪು ಇನ್ಫಾರ್ಮೇಶನ್ ಕೊಟ್ಟು ಮಾಡಿದ್ದಾನೆ, ನಾನ್ ಮೇಜರ್ ಅಂತ ಹೇಳಿ ಮಾಡ್ಕೊಂಡಿದ್ದಾನೆ ಕಾಂಟ್ರಾಕ್ಟ್ ಅನ್ನು. ಅವನ ಹತ್ರ ಇದ್ರೆ ದುಡ್ಡು ಅದನ್ನ ವಾಪಸ್ ಕೊಟ್ಬಿಡಪ್ಪ ಅನ್ನತ್ತಷ್ಟೇ, ಮತ್ತಿನ್ನೇನು ಕಾನೂನು ತಗೊಳಲ್ಲ. ಇಲ್ಲ 50,000ದಲ್ಲಿ ಅವ್ನು ಸೈಕಲ್ ಪರ್ಚೇಸ್ ಮಾಡಿದಾನೆ ಅಂತ ಇಟ್ಕೊಳ್ಳಿ, ಆ ಸೈಕಲ್ ಈಗಿದ್ರೆ ಅದನ್ನ ವಾಪಸ್ ಕೊಡು ಅಂತ ಹೇಳುತ್ತೆ. ಇಲ್ಲ ಆ ಸೈಕಲ್ ಕಳೆದೋಗ್ಬಿಟ್ಟಿದೆ ಅಂತನೋ, ಮುರಿದೋಯ್ತು ಅಂತನೋ, ನಾಶ ಆಯ್ತು ಅಂತ ಹೇಳಿದ್ರೆ ಆಗ ಏನು ಮಾಡಕ್ಕಾಗಲ್ಲ ನಿಮ್ಗೆ. ಅಕಸ್ಮಾತ್ ನೀವು ಕೊಟ್ಟ ದುಡ್ಡಲ್ಲಿ ಅವನು ಸೈಕಲ್ ತಗೊಂಡು ಸೈಕಲ್ ಇಟ್ಕೊಂಡಿದ್ದಾನೆ, ಗಾಡಿ ತಗೊಂಡು ಗಾಡಿ ಇಟ್ಕೊಂಡಿದ್ದಾನೆ, ಈಗ ಅದು ವಾಪಸ್ ಕೊಡೋ ಸ್ಟೇಜ್ ಅಲ್ಲಿ ಇದೆ ಅಂದ್ರೆ ಮಾತ್ರ ವಾಪಸ್ ಕೊಡಪ್ಪ ಅಂತ ಹೇಳತ್ತೆ. ಬಿಟ್ರೆ ನೋ ಅದರ್ ಲೀಗಲ್ ಆಕ್ಷನ್ ಕ್ಯಾನ್ ಬಿ ಟೇಕನ್ ಆರ್ ಎಕ್ಸರ್ಸೈಸ್ಡ್ ಅಗೇನ್ಸ್ಟ್ ದ minor. So you have to be careful while entering into contract with them. ಓಕೆನಾ? ಹಾಗೇನೆ ಯಾವುದೇ ಕಾಂಟ್ರಾಕ್ಟ್ ಆಫ್ ಸರ್ವಿಸ್ ಎಂಟರ್ಡ್ ಇಂಟು ಬೈ ಎ ಮೈನರ್ ಈಸ್ ವಾಯ್ಡ್. ಎನಿ ಕಾಂಟ್ರಾಕ್ಟ್ ಎಂಟರ್ಡ್ ಇಂಟು ಬೈ ಎ ಕಾಂಟ್ರಾಕ್ಟ್ ಆಫ್ ಸರ್ವಿಸ್ ಅಂದ್ರೆ ಸರ್ವಿಸ್ ಅಂದ್ರೆ ಕೆಲಸದ ಯಾವ್ದಾರು, ಆದ್ರೆ ಇದಕ್ಕೆ ಅಪ್ರೆಂಟಿಸ್ಶಿಪ್ ಒಂದು ಹೊರತುಪಡಿಸಿ, ಅಪ್ರೆಂಟಿಸ್ಶಿಪ್ ಒಂದು ಇದಕ್ಕೆ ಸೇರಲ್ಲ. 14 ವರ್ಷ ಆಗಿದ್ರೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅವ್ರು ಏನೋ ಎಲಿಜಿಬಲ್, ಕಾಂಟ್ರಾಕ್ಟ್ ಹೋಲ್ಡ್ಸ್ ಗುಡ್ ಆಗತ್ತೆ. ಈಗ ನಿಮ್ಮಲ್ಲಿ ಫೈನಲ್ 6 MCP ಮುಗಿಸಿದವರು ತುಂಬಾ ಜನ ಬೆಲ್ಲಿಗೆ ಹೋಗಿದ್ದಾರೆ, BEಲಿಗೆ, ಅದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಗೆ ಹೋಗೋದು. ಎಷ್ಟೋ ಜನದ 18 ವರ್ಷ ಕಂಪ್ಲೀಟ್ ಆಗಿಲ್ದವರು ಇರ್ತಾರೆ. ಬಟ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಗೆ 14 ವರ್ಷ ಆದ್ರೆ ಸಾಕು. ಅದ್ ಬಿಟ್ಟು ಇನ್ಯಾವ ಸರ್ವಿಸ್ ಅನ್ನು ಮೈನರ್ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಕಾಂಟ್ರಾಕ್ಟ್ ಆಫ್ ಸರ್ವಿಸ್ಗೆ ಅದೆಲ್ಲದು ವಾಯ್ಡ್ ಆಗತ್ತೆ. ಹಾಗೆ ಎನ್ಫೋರ್ಸಬಿಲಿಟಿ ಆಫ್ ಕಾಂಟ್ರಾಕ್ಟ್ಸ್ ಬೈ ಎ ಮೈನರ್ ಇನ್ ಹಿಸ್ ಫೇವರ್. ಒಂದು ವೇಳೆ ಮೈನರಿಗೆ ನಾವು ಬೆನಿಫಿಟ್ ಕೊಡ್ಬೇಕಾಗಿದೆ ಯಾವ್ದು ಅಂತ ಇಟ್ಕೊಳ್ಳಿ, ನಾವೇ ನಮ್ ಕಡೆಯಿಂದನೇ ಮೈನರಿಗೆ ಬೆನಿಫಿಟ್ ಹೋಗ್ಬೇಕಾಗಿದೆ, ಈಗ ಎನ್ಫೋರ್ಸಬಲ್ ಆಗತ್ತೆ ಕಾಂಟ್ರಾಕ್ಟ್. ಓಕೆನಾ? ಮೈನರಿಗೆ ನಾವು ದುಡ್ಡು ಕೊಡ್ಬೇಕಾಗಿದೆ ಯಾವ್ದೋ ಒಂದ್ ಕೇಸಲ್ಲಿ, ಸೊ ಇದು ಅವನು ಫೇವರ್ ಆಗಿರೋದೆ ಅಲ್ವಾ, ಹಾಗಾಗಿ ಏನಾಗತ್ತೆ ಎನ್ಫೋರ್ಸಬಲ್. ಆಯ್ತಾ? ಅವನಿಗೆ ಫೇವರ್ ಆಗಿರುವಂತ ಕಾಂಟ್ರಾಕ್ಟ್ಸ್ ಗಳಾದ್ರೆ ಮೈನರ್ ಕಾಂಟ್ರಾಕ್ಟ್ ಸಹ ಹಾಗಾದ್ರೆ ಏನಾಗುತ್ತೆ ಎನ್ಫೋರ್ಸಬಲ್ ಆಗತ್ತೆ, ವಾಯ್ಡ್ ಅಬ್ ಇನಿಷಿಯೋ ಆಗಲ್ಲ. ನೆಕ್ಸ್ಟ್, ಈಗ ಎಲ್ಲಾ ಕಾಂಟ್ರಾಕ್ಟ್ಸ್ ಗಳು ಹೀಗೆ ಆಗ್ಬಿಟ್ರೆ ಎಜುಕೇಶನ್ ಲೋನೋ ಮತ್ತೊಂದೋ ಮಗದೊಂದಕ್ಕೋ ಬೇಕಾಗತ್ತೆ ಅಲ್ವಾ ಮೈನರಿಗೆ. ಅದಕ್ಕೆ ಶೂರಿಟಿ ಇಟ್ಕೊಂಡೇನಾರು ಕಾಂಟ್ರಾಕ್ಟ್ ಎಂಟ್ರಿ ಆಗಿದ್ರೆ, ಶೂರಿಟಿ ಅಂದ್ರೆ ಅವನ್ ಗ್ಯಾರಂಟಿ ಕೊಟ್ಟಂಗೆ, ಅವಾಗ ಇಲ್ಲೂ ಸಹ ಮೈನರ್ ಈಸ್ ನಾಟ್ ರೆಸ್ಪಾನ್ಸಿಬಲ್. ಯಾರು ರೆಸ್ಪಾನ್ಸಿಬಲ್? ಶೂರಿಟಿ ರೆಸ್ಪಾನ್ಸಿಬಲ್ ಆಗ್ತಾನೆ. ಮೈನರ್ ಅನ್ನ ನೀವು ಎಲ್ಲಿಗೂ ರೆಸ್ಪಾನ್ಸಿಬಲ್ ಮಾಡಕ್ ಆಗಲ್ಲ. ಹಾಗೆ ಮೈನರ್ ಕ್ಯಾನ್ ಎನ್ಫೋರ್ಸ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಇನ್ ಹಿಸ್ ಫೇವರ್. ಅಂದ್ರೆ ಈಗ ಚೆಕ್, ಪ್ರಾಮಿಸರಿ ನೋಟು, ಬಿಲ್ ಆಫ್ ಎಕ್ಸ್ಚೇಂಜ್ ಇಂಥವುಗಳನ್ನ ತಾನು ಬೇರೆಯವ್ರ ಮೇಲೆ ಏನ್ ಮಾಡ್ಬೋದು, ಇಶ್ಯೂ ಮಾಡಿ ಅವನ್ ಮತ್ತೆ ಏನು ಒಂದ್ ವೇಳೆ ಕಾಂಟ್ರಾಕ್ಟ್ ಅಲ್ಲಿ ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಗಳೇನಾದ್ರು ಡ್ರಾ ಮಾಡಿ ಎಲ್ಲ ಮಾಡಿದ್ರೆ ಇವನ ಫೇವರ್ ಆದ್ರೆ ಬರುತ್ತೆ, ವ್ಯಾಲಿಡ್ ಆಗತ್ತೆ. ಇವನ ಫೇವರ್ ಆಗಿರ್ಬೇಕದಷ್ಟೇ ಕಾಂಟ್ರಾಕ್ಟ್. ನೆಕ್ಸ್ಟ್, ಎ ಮೈನರ್ಸ್ ಪೇರೆಂಟ್ಸ್ ಆರ್ ನಾಟ್ ಲಯಬಲ್. ನೋಡಿ ನೆನ್ಪಿಟ್ಕೊಳ್ಳಿ, ಈಗ ಮೈನರು ಸಾಲ ತಗೊಂಡಿದ್ದಾನೆ, ಪೇರೆಂಟ್ಸ್ ಇದೆ ತುಂಬಾ ಕಾಯಿಲೆ ಬಂದಿದೆ, ಹಾಗಾಗಿ ಮನೆನ ನಾನೇ ನಡ್ಸ್ಕೋಬೇಕು ಅಂತ ಹೇಳಿ ನೆಸೆಸರೀಸ್ ಆಫ್ ಲೈಫಿಗೋಸ್ಕರ ಜೀವನಾವಶ್ಯಕ ವಸ್ತುಗಳನ್ನ ತಗೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಏನ್ ಮಾಡಿದಾನೆ, ಅವನು ಸಾಲ ತಗೊಂಡಿದ್ದಾನೆ ಅಂತ ಇಟ್ಕೊಳ್ಳಿ. ಮೈನರು ನಾವು ಅವನಿಗೆ ಫೋರ್ಸ್ ಮಾಡಿ ವಾಪಸ್ ತಗೊಳಕ್ ಬರಲ್ಲ, ಯಾಕೆಂದ್ರೆ ವಾಯ್ಡ್ ಅಬ್ ಇನಿಷಿಯೋ ಆಯ್ತು. ಹ್ಞೂ ಕಣ್ರಿ ನಿಮ್ ಮಗ ತಗೊಂಡಿದ್ದ ನಿಮ್ ಅಂತ ಹೇಳ್ಕೊಂಡು ನಾವು ಪೇರೆಂಟ್ಸ್ ರೆಸ್ಪಾನ್ಸಿಬಲ್ ಮಾಡಕ್ ಬರಲ್ಲ. ಮೈನರ್ ಮಾಡಿರೋಂತಹ ಕಾಂಟ್ರಾಕ್ಟ್ಗೆ ಅಗ್ರಿಮೆಂಟ್ಗೆ ಅವರ ಪೇರೆಂಟ್ಸ್ ಅನ್ನ ನಾವು ರೆಸ್ಪಾನ್ಸಿಬಲ್ ಮಾಡೋದಕ್ಕೆ ಬರೋದಿಲ್ಲ. ಆಯ್ತಾ? ಹಾಗಾದ್ರೆ ಮೈನರ್ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಳ್ಳುವಾಗ ನಾವೇ ಹುಷಾರಾಗಿರ್ಬೇಕು. ಯಾಕೆಂದ್ರೆ ನಾವು ಬೆನಿಫಿಷಿಯರಿ ಆದ್ರೆ ನಮಗ್ ಬರಲ್ಲ, ಅವನ್ ಬೆನಿಫಿಷಿಯರಿ ಆದ್ರೆ ಅವನಿಗೆ ಕಾಂಟ್ರಾಕ್ಟ್ ಎನ್ಫೋರ್ಸ್ ಮಾಡ್ಬಿಡ್ಬೋದು. ಹೌದಾ? ಸರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಮೈನರ್ಸ್ ರೆಸ್ಪಾನ್ಸಿಬಿಲಿಟಿ ಫಾರ್ ನೆಸೆಸರೀಸ್ ಆಫ್ ಲೈಫ್ ಸಪ್ಲೈಡ್ ಟು ಹಿಮ್. ನೆಸೆಸರೀಸ್ ಆಫ್ ಲೈಫ್ ಅಂದ್ರೆ ಜೀವನಾವಶ್ಯಕ ವಸ್ತುಗಳು. ಈಗ ಎಷ್ಟೋ ಮನೆಯಲ್ಲಿ ಪ್ರಾಬ್ಲಮ್ ಇರುತ್ತೆ, ಅಪ್ಪಂಗ್ ಹುಷಾರಿಲ್ಲ, ಅಮ್ಮಂಗ್ ಹುಷಾರಿಲ್ಲ ಅಂತನೋ, ಅನಾಥರಾಗಿರ್ತಾರೋ, ಅಥವಾ ಹೊರಗಡೆ ದುಡಿಮೆ ಮಾಡಿ ಬದುಕ್ಬೇಕು ಅಂತ ಪರಿಸ್ಥಿತಿ ಇರುತ್ತಲ್ವಾ, ನೋಡಿರ್ತೀವಲ್ವಾ ನಾವು. ಸೊ ಅವನೊಬ್ಬ ಮೈನರ್ ಅಂತ ಇಟ್ಕೊಳ್ಳಿ, ಅವನಿಗೆ ಜೀವನಾವಶ್ಯಕ ವಸ್ತುಗಳನ್ನ ನೀವು ಸಪ್ಲೈ ಮಾಡಿದೀರಾ, ಅವನಿಗೆ ಊಟ ತಿಂಡಿ ಕೊಟ್ಟಿದ್ದೀರಾ, ಓದೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದೀರಾ. ಸೊ ಈ ತರ ನೆಸೆಸರಿ ಆಫ್ ಲೈಫ್ ಅನ್ನ ನೀವು ಅವನಿಗೆ ಸಪ್ಲೈ ಮಾಡಿದೀರಾ.
ಹೀಗೆ ನೆಸೆಸರೀಸ್ ಆಫ್ ಲೈಫ್ ಅನ್ನ ಸಪ್ಲೈ ಮಾಡಿದ್ರೆ ಅದಕ್ಕೆ ಕಾಂಟ್ರಾಕ್ಟ್ ಎನ್ಫೋರ್ಸ್ ಮಾಡಬಹುದು ಅಂತ ಇದೆ. ಹೇಗೆ ಅಂದ್ರೆ, ನಾನು ಒಬ್ಬನಿಗೆ ನೆಸೆಸರೀಸ್ ಆಫ್ ಲೈಫ್ ಸಪ್ಲೈ ಮಾಡೋದಕ್ಕೋಸ್ಕರ ಅವನಿಗೆ 3 ವರ್ಷದಿಂದನೂ ನೀನು ಮೈನರು, ಊಟ ತಿಂಡಿ, ಕಾಲೇಜು ಸ್ಕೂಲಿಂದ ಬಟ್ಟೆ ಬರೆ ಎಲ್ಲದೂ ನೋಡ್ಕೋತಾ ಇದ್ದೀನಿ, ಮತ್ತೆ ನಾನು ಹಿಂಗ್ ಹೇಳಿದೀನಿ ನಂಗೆ ವಾಪಸ್ ಕೊಡ್ಬೇಕು ಅಮೌಂಟ್ ಅಂತ ಹೇಳಿದೀನಿ, ಆಯ್ತಾ. ಸಪ್ಲೈ ಮಾಡ್ಬಿಟ್ಟಿದೀನಿ, ನನಗೂ ಆ ಪರಿಸ್ಥಿತಿ ಇಲ್ಲ, ತಡ್ಕೊಳ್ಳೋ ಪರಿಸ್ಥಿತಿ, ಹಾಗಾಗಿ ಹೇಳಿದೀನಿ. ಸೊ ಈಗ ಕಾಂಟ್ರಾಕ್ಟ್ ಎನ್ಫೋರ್ಸ್ ಆಗತ್ತೆ. ಹೆಂಗಾಗತ್ತೆ ಅಂದ್ರೆ, ಈಗ್ಲೂ ಮೈನರ್ ರೆಸ್ಪಾನ್ಸಿಬಲ್ ಅಲ್ಲ, ಮೈನರ್ ಏನಲ್ಲ ರೆಸ್ಪಾನ್ಸಿಬಲ್ ಅಲ್ಲ. ಈಗ ಅವನ ಪ್ರೈವೇಟ್ ಅಸೆಟ್ ಏನಾದ್ರು ಇದ್ರೆ, ಪ್ರೈವೇಟ್ ಪ್ರಾಪರ್ಟಿ ಅವನ ಹೆಸರಲ್ಲಿ ಇದ್ರೆ ಅದರಿಂದ ಬೇಕಾದ್ರೆ ನಾವು ಬಾಕಿನ ವಸೂಲಿ ಮಾಡ್ಕೋಬಹುದು, ಬಾಕಿ ವಸೂಲಿ ಮಾಡ್ಕೋಬಹುದೇ ಹೊರತು ಮೈನರ್ ಎಂದಿಗೂ ಪರ್ಸನಲಿ ಲಯಬಲ್ ಆಗೋದೇ ಇಲ್ಲ. ಅಕಸ್ಮಾತ್ ಅವನ ಹತ್ರ ಏನಾದ್ರೂ ಪ್ರಾಪರ್ಟಿ ಇದ್ರೆ ಅದನ್ನ ಮಾರಿಯೋ ಏನೋ ಮಾಡಿ ಬೇಕಾದ್ರೆ ನನಗ್ ಬರ್ಬೇಕಾದ ದುಡ್ಡನ್ನ ನಾನು ಇಸ್ಕೋಬಹುದೇ ಹೊರತು, ಅವನಿಗೆ ಏನೇ ಪ್ರಾಪರ್ಟಿ ಇಲ್ಲ ಅಂತ ಇಟ್ಕೊಳ್ಳಿ ಅವನ ಹೆಸರಲ್ಲಿ, ಅವಾಗ ಏನ್ ಮಾಡಕ್ ಬರಲ್ಲ, ಏನೂ ಮಾಡಕ್ ಬರಲ್ಲ. ಹಾಗಾಗಿ ಒಂದೇ ಮಾತು, ಮೈನರ್ ಈಸ್ ನಾಟ್ ಪರ್ಸನಲಿ ಲಯಬಲ್. ಅವನು ವೈಯಕ್ತಿಕವಾಗಿ ಯಾವತ್ತೂ ಲಯಬಲ್ ಅಲ್ಲ. ಅಕಸ್ಮಾತ್ ಅದು ನೆಸೆಸರೀಸ್ ಆಫ್ ಲೈಫ್ ಸಪ್ಲೈ ಮಾಡಿದ್ರೆ ಅವಾಗ ನಾವು ಇಲ್ಲಿ ಕೇಳ್ಕೊಳ್ಳೋರಿಗೆ ಅದು ಬೇಕೇ ಬೇಕು ಅಂತಾಗಿದ್ರೆ ಅವನ ಪ್ರಾಪರ್ಟಿನ ಸೇಲ್ ಮಾಡಿಸಿ ಅದು ಅವನ ಹತ್ರ ಹಾಗೇನಾರು ಅದರಿಂದ ತರಿಸ್ಕೋಬಹುದು ಅಷ್ಟೇ. ಯೂಶ್ವಲಿ ಹಂಗೆಲ್ಲ ಪ್ರಾಪರ್ಟಿ ಎಲ್ಲ ಇದ್ದವ್ರಾರೆ ಯಾಕೆ ಸಾಲ ಮಾಡಕ್ ಹೋಗ್ತಾರೆ ಅಲ್ವಾ. ಇದೊಂದು ಯಾಕೆ ಒಂಚೂರು ಇದನ್ನ ಇಟ್ಟಿದ್ದಾರೆ ಅಂದ್ರೆ, ನೆಸೆಸರೀಸ್ ಆಫ್ ಲೈಫ್ ಸಪ್ಲೈ ಮಾಡಿದ್ರೆ ಅವನ ಪ್ರಾಪರ್ಟಿ ರೆಸ್ಪಾನ್ಸಿಬಲ್ ಆಗುತ್ತೆ ವಾಪಸ್ ಕೊಡೋದಕ್ಕೆ ಅಂತ ಯಾಕೆ ಇಟ್ರು ಅಂದ್ರೆ, ಇಲ್ಲ ಅಂದ್ರೆ ಅನಾಥರಿಗೋ ಇನ್ಯಾನೋ ಕಷ್ಟ ಕಾರ್ಪಣ್ಯ ಇರೋರಿಗೂ ಯಾರು ಸಪ್ಲೈ ಮಾಡೋದಕ್ಕೆ ಇಷ್ಟ ಪಡಲ್ಲ. ಅದಕ್ಕೆ ಇದನ್ನ ಒಂಚೂರು ಕಾನೂನಲ್ಲಿ ಇಟ್ಟಿದ್ದಾರೆ. ಅಲ್ಲೂ ಯಾರು ರೆಸ್ಪಾನ್ಸಿಬಲ್ ಅಲ್ಲ, ಮೈನರ್ ಖಂಡಿತ ರೆಸ್ಪಾನ್ಸಿಬಲ್ ಅಲ್ಲ. ಅವನ ಪ್ರಾಪರ್ಟಿನೋ ಆಸ್ತಿನೋ ಏನೋ ಇದ್ರೆ ಅದರಿಂದ ಬೇಕಾದ್ರೆ ನಾವು ಅದನ್ನ ವಾಪಸ್ ತಗೋಬಹುದಷ್ಟೇ. ಇನ್ನು ಮೈನರ್ ಅನ್ನ ಯಾವ ಕಾರಣಕ್ಕೂ ಇನ್ಸಾಲ್ವೆಂಟ್ ಅಂತ ಘೋಷಣೆ ಮಾಡಕ್ ಬರಲ್ಲ. ಇನ್ಸಾಲ್ವೆಂಟ್ ಅಂದ್ರೆ ದಿವಾಳಿ ಅಂತ, ಪಾಪರ್ ಅಂತ ಕರೀತೀರಾ ನೋಡಿ ನೀವು. ಸೊ ಯಾವ ಕಾರಣಕ್ಕೂ ಮೈನರ್ ಅನ್ನ ಇನ್ಸಾಲ್ವೆಂಟ್ ಅಂತ ಅಡ್ಜುಡಿಕೇಟ್ ಮಾಡಕ್ ಬರಲ್ಲ. ಯಾಕೆ? ಅವನಿಗೆ ಲಾದ ದೃಷ್ಟಿನಲ್ಲಿ ಏನು, ಮೈನರ್ ಏನು ಯೋಚನೆ ಅಷ್ಟು ಪ್ರಬುದ್ಧನಾಗಿಲ್ಲ, ಕಾಂಟ್ರಾಕ್ಟ್ ಏನ ಟರ್ಮ್ಸ್ ಗಳಿಗೆ ಅರ್ಥ ಮಾಡ್ಕೊಳ್ಳೋ ಅಂತ ಶಕ್ತಿ ಇಲ್ಲ ಅಂತ ಹೇಳಿದ್ಮೇಲೆ ದುಡಿಮೆ ಮಾಡ್ತಾನೆ ಅನ್ನೋ ಶಕ್ತಿ ಅವನ ಹತ್ರ ಆಗ್ಲೇ ಏನು ಆದಾಯ ಇರ್ಬೇಕು ಅಂತ ನಾವ್ ಹೆಂಗೆ ಕನ್ಸಿಡರ್ ಮಾಡಕ್ ಬರತ್ತೆ. ಅದಕ್ಕೋಸ್ಕರ ಮೈನರ್ ಅನ್ನ ಯಾವತ್ತು ಇನ್ಸಾಲ್ವೆಂಟ್ ಅಂತ ಅಡ್ಜುಡಿಕೇಟ್ ಮಾಡೋದಕ್ಕೆ ಬರುವುದಿಲ್ಲ. ಲೈಕ್ ವೈಸ್ ಪಾರ್ಟ್ನರ್ಶಿಪ್ ಕಾಂಟ್ರಾಕ್ಟ್ಗೂ ಅವ್ನು ಎಂಟ್ರಿ ಆಗೋದಕ್ ಬರಲ್ಲ. ನಿಮ್ಗೆ ಹೇಳಿದೀವಿ ಯಾವ್ದೇ ಇದಕ್ಕೂ ಎಂಟ್ರಿ ಆಗಕ್ ಬರಲ್ಲ ಅಂತ. ಆದ್ರೆ ಉಳಿದ ಪಾರ್ಟ್ನರ್ಸ್ ಗಳು ಒಪ್ಪಿದ್ರೆ ಗಾರ್ಡಿಯನ್ ಮೂಲಕ ಅವನು ಏನಾಗ್ಬೋದು, ಪಾರ್ಟ್ನರ್ ಆಗ್ಬಹುದು. ನೀವು ಫಸ್ಟ್ ಸೆಮ್ ಅಲ್ಲಿ ಪಾರ್ಟ್ನರ್ಶಿಪ್ ಪಾಠ ಓದುವಾಗ ಮೈನರ್ ಆಸ್ ಎ ಪಾರ್ಟ್ನರ್ ಅಂತ ಒಂದು ಪಾಯಿಂಟ್ ಇತ್ತು ಅದರಲ್ಲಿ ಅಲ್ವಾ. ಉಳಿದ ಪಾರ್ಟೀಸ್ ಗಳು ಒಪ್ಪಿಕೊಂಡ್ರೆ ಮೈನರ್ ಏನಾಗ್ಬೋದು, ಪಾರ್ಟ್ನರ್ ಆಗ್ಬಹುದು. ಅಲ್ಲೂ ಸಹ he can enjoy his share of profit. He can enjoy his share of profit, but he is not liable for any of the responsibilities. ಯಾವ ರೆಸ್ಪಾನ್ಸಿಬಿಲಿಟೀಸ್ಗೂ ಏನಲ್ಲ, ಅವನು ಜವಾಬ್ದಾರಿ ಅಲ್ಲ. But he can enjoy his share of profit. Okay. So these are all the some of the ರೂಲ್ಸ್ ವಿಚ್ ಆರ್ ರಿಲೇಟಿಂಗ್ ಟು ಮೈನರ್ಸ್ ಅಗ್ರಿಮೆಂಟ್ಸ್. ಇದು ಯೂಶುವಲಿ ಕೇಳ್ತಾರೆ ಈ ಪ್ರಶ್ನೆ, ಒಂದು 10 ಮಾರ್ಕ್ಸ್ ಕೇಳೋ ಅಂತ ಪ್ರಶ್ನೆ ಇದು. ವಾಟ್ ಮೇ ಬಿ ದ ಪೊಸಿಷನ್ ಆಫ್ ಅಗ್ರಿಮೆಂಟ್ ಬೈ ಎ ಮೈನರ್ ಅಂತ ಕೇಳ್ಬೋದು, ಅಥವಾ ವಾಟ್ ಆರ್ ದ ರೂಲ್ಸ್ ರಿಲೇಟಿಂಗ್ ಟು ದ ಮೈನರ್ಸ್ ಅಗ್ರಿಮೆಂಟ್ಸ್ ಅಂತ ಕೇಳ್ಬೋದು. ಬಂದೇ ಬರುವಂತಹ ಕ್ವಶನ್ ಇದು, ಯೂಶುವಲಿ ಬರುವಂತಹ ಕ್ವಶನ್ ಇದು. ಈ ಪಾಯಿಂಟ್ಸ್ ಗಳನ್ನ ಬರೆದ್ರೆ ಆಯ್ತು ನೀವು. ಮೈನರ್ ಕ್ಯಾನ್ ಎನ್ಫೋರ್ಸ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್, ಮೈನರ್ಸ್ ಪೇರೆಂಟ್ಸ್ ಆರ್ ನಾಟ್ ಲಯಬಲ್ ಫಾರ್ ದ ಕಾಂಟ್ರಾಕ್ಟ್ಸ್ ಎಂಟರ್ಡ್ ಇಂಟು ಬೈ ದ ಮೈನರ್ ಅಂತ ಈ ತರ ಒಂದು 10 ಪಾಯಿಂಟ್ಸ್ ಅಂತೂ ಇದೆ. ಮೈನರ್ ಅಂದ್ರೆ ಯಾರು ಅಂತ ಕೇಳ್ಬೋದು. ಆಮೇಲೆ ಕಾಂಪಿಟೆಂಟ್ ಕಾಂಟ್ರಾಕ್ಟ್ ಅಂದ್ರೆ ಏನು ಅಂತ ಕೇಳ್ಬೋದು. ಇವೆಲ್ಲ ಪಾಸಿಬಲ್ ಕ್ವಶನ್ಸ್ ಇದ್ರೊಳಗೆ. ಮಕ್ಳೇ, ಆಕ್ಚುಲಿ ಈ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಮೈನರ್ ಬಗ್ಗೆ ಓದೋದು ಒಂದ್ 4 ಸತಿ ಓದಿದ್ರೆ ನಿಮ್ಗೆ ಇದು ಅರ್ಥ ಆಗುತ್ತೆ. ಒಂದ್ 2-3 ಸತಿ ವಿಡಿಯೋನು ಪ್ಲೇ ಮಾಡ್ಕೊಂಡು ನೋಡಿ, ಆಯ್ತಾ. ಅದ್ರ ನಂತರ ನಾನು MCQs ಹಾಕಿರ್ತೀನಲ್ಲ, ಅದನ್ನ ಒಂದ್ ಸ್ವಲ್ಪ ನೋಡ್ಕೊಂಡು ನೀವೇ ಟ್ರೈ ಮಾಡಿ ಆನ್ಸರ್ ಮಾಡಕ್ಕೆ. ನೋಟ್ಸ್ ಕಳ್ಸಿರ್ತೀನಿ, ಅದನ್ನು ದಯವಿಟ್ಟು ಓದಿ, ಆಯ್ತಾ. ಸೋಂಬೇರಿತನ ಮಾಡಬೇಡಿ, ಒಂದ್ ಸ್ವಲ್ಪ ಚೆನ್ನಾಗಿ ಓದೋದನ್ನ ಪ್ರಯತ್ನ ಪಡಿ.
ಆಯ್ತಾ? ಓಕೆ, ಹಾ, ಸರಿನಾ? ಓದ್ಕೋತೀರಾ ಅಲ್ವಾ? ಈಗ ಈ ಕ್ಲಾಸ್ ಅನ್ನ ಮುಗಿಸೋಣ. ಧನ್ಯವಾದಗಳು.